ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುರಾನ್ ಪ್ರವಚನವನ್ನು ಇವತ್ತಿನ ದಿವಸ ಸಮಾನತೆ ಹಾಗೂ ಸಹೋದರತ್ವದ ಬಗ್ಗೆ ಬಹಳಷ್ಟು ಅಚ್ಚುಕಟ್ಟವಾಗಿ ನಿಜಾಂಶರದ ಅಂದ್ರೆ ಇವತ್ತು ಪ್ರವಚನ ನಡೀತು. ಅಂದ್ರೆ ಕುರಾನ್ ಮೂಲ ಉದ್ದೇಶ ಏನು, ಕುರಾನ್ ಬಗ್ಗೆ ಅರ್ಥ ಏನು, ಬರೀ ಸಾಹುಕಾರದ ಆ ಒಂದು ನ್ಯಾಯ ಗರೀಬರ ನ್ಯಾಯ ಆಗಕೂಡದು, ಆ ಉದ್ದೇಶದಿಂದ ಇವತ್ತಿನ ದಿವಸ ಬಹಳಷ್ಟು ಅಚ್ಚುಕಟ್ಟವಾಗಿ ಕುರಾನ್ ಪ್ರವಚನ ಬಗ್ಗೆ ಏನು ವಿಷಯ ತಿಳಿಸಿದ್ರೆ ಎಲ್ಲೋ ಅಚ್ಚುಕಟ್ಟವಾಗಿ ನಾವು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದಾಗ ನಮ್ಮಲ್ಲಿ ಜಾತೀಯತೆ ಅಂತ ಅನ್ನಕ್ಕಂಥ ಬರೋದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶರಣ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಕುರಾನ್ ಪ್ರವಚನ ಕಾರ್ಯಕ್ರಮ ಸುಮಾರು 10 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ. ಅದಕ್ಕೆ ಆಯೋಜನೆ ಮಾಡಿರುವಂತಹ ಪ್ರಮುಖರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಈ ಕುರಾನ್ ಪ್ರವಚನದ ಉದ್ದೇಶ ಏನಂತಂದರೆ, ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಂದಾಗಿರಬೇಕು, ಎಲ್ಲರಲ್ಲಿ ಪ್ರೀತಿ ವಿಶ್ವಾಸ ಮೂಡಬೇಕು, ಯಾವುದೇ ತಾರತಮ್ಯ ಮಾಡಲಾರ್ದೇನೆ ನಾವು ಬದುಕು ಕಂಡುಕೊಳ್ಬೇಕು ಅಂತನ್ನುವಂಥ ಒಂದು ಮಹಾ ಉದ್ದೇಶದೇ ಈ ಕುರಾನ್ ಪ್ರವಚನದ ಒಂದು ಸಾರಾಂಶ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.